ಒಂದು ಡಿಸಿಎಂ ಸ್ಥಾನ ಕೊಡಬೇಕು, ಮತ್ತೆ 2 ಸಚಿವ ಸ್ಥಾನ ಕೊಡಬೇಕು ಅಂತಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಟ್ರಸ್ಟಿಗಳ 2 ಪೀಠಗಳ 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕಿತ್ತೂರು ಚೆನ್ನಮ್ಮನ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ದೊಡ್ಡ ಸಮಾಜಕ್ಕೆ ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಮಾರ್ಗದರ್ಶನ ಸಿದ್ದರಾಮಯ್ಯ ಅವ್ರದ್ದು ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ದೊಡ್ಡ ಜನಸಂಖ್ಯೆ, ಇಡೀ ಲಿಂಗಾಯತ ವಿಷಯದಲ್ಲಿ 80% ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇದುವರೆಗೂ ಯಾವ ಸರ್ಕಾರಗಳು ಕೂಡ ಕೊಡಬೇಕಾದಂಥ ಆದ್ಯತೆ ಕೊಡಲಿಲ್ಲ. 1965 62ರಲ್ಲಿ ನೀರಪ್ಪ ಆದ ನಂತರ 96ರಲ್ಲಿ ಜೆ.ಎಚ್. ಪಟೇಲ್ ಆದರು. ಸನ್ನಿಹಿತ ಆಗಿದೆ. ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮುಂದೆ ಅವಕಾಶಗಳು ಸಿಗ್ತವೆ. ಕಾರಣ ನಮ್ಮ ಆಗ್ರಹ 2 ಸಚಿವ ಸ್ಥಾನ ಹಾಗೂ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕೊಂಡು ಈ ಮೂಲಕ ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊತೇವೆ. ಧನ್ಯವಾದಗಳು. ಯಾರು ಆಯ್ಕೆ ನಾವು ಬಿಡಬೇಕಾಗಿದ್ದನ್ನು ಹೈಕಮಾಂಡು ಪಕ್ಕಕ್ಕೆ ಬಿಡ್ತೇವೆ. ಯಾಕಂದರೆ ಬಹಳ ಜನ ಇದ್ದಾರೆ ಆಕಾಂಕ್ಷಿಗಳು. ಎಂ.ಐ. ಪಾಟೀಲು ಎಲ್ಲಿ ಆಳಂದ, ಬಿ.ಆರ್. ಪಾಟೀಲು ಆಳಂದ ಅಫಜಲ್ಪುರ, ಅಲ್ಲಂಪ್ರಭು ಪಾಟೀಲು ಗುಲ್ಬರ್ಗ, ಮತ್ತು 4 ತಲೆಮಾರಿನ ಇತಿಹಾಸ ಇರತಕ್ಕಂಥ ವಿಜಯಾನಂದ ಕಾಶ್ಯಪ್ ಕುಟುಂಬ. ಎಸ್.ಆರ್. ಕಾಶ್ಯಪ್ನವರು ಮಂತ್ರಿ ಆಗಿದ್ದರು, ಅವರ ಹೆಂಡತಿ ಕೂಡ ಶಾಸಕಿ ಆಗಿದ್ದರು. ವಿಜಯಾನಂದ ಅಂದವರು 2 ಬಾರಿ ಶಾಸಕರಾಗಿದ್ದಾರೆ. 712 ಕಿಲೋಮೀಟರು ಪಾದಯಾತ್ರೆ ಪ್ರವರ್ತಕ್ಕಾಗಿ ಸಮಾಜದಲ್ಲಿ ಒಂದು ಸಂಚಲನ ಮುಗಿಸಿದ್ದಾರೆ. ಮತ್ತು ಅವರ ಶ್ರೀಮತಿ ವೀಣಾ ಅವರು KPCC ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ, ವೀರಶೈವ ಮಹಾಸಭೆಯ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬ 4 ದಶಕಗಳಿಂದ ಅವಿನಾಭಾವವಾಗಿ ಹೊಂದಿಕೊಂಡಿದೆ. ಮತ್ತು ರಾಜೀವ್ ಕಾಗೆ ಮತ್ತು ಬೈಲೊಂಗಲ ಶಾಸಕರು ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ MLC ಇದ್ದಾರೆ, ಅವ್ರ ಮಗ ಗಣೇಶ್ ಹುಕ್ಕೇರಿ ಶಾಸಕರಿದ್ದಾರೆ. ಎಲ್ಲ ಕೊಡುಗೆನೂ ಜಾಸ್ತಿ ಇದೆ. ಅದರಲ್ಲೂ ಕೂಡ ಆಯ್ಕೆನ ನಾವು ಬಿಡ್ತಕ್ಕಂಥದ್ದು ಪಕ್ಕಕ್ಕೆ ಬಿಡ್ತೇವೆ. ಅವ್ರಿಗೆ ಯಾರು ಸೂಕ್ತ ಆಗ್ತಾರೆ ಅವ್ರಿಗೆ ಕೊಡಬೇಕು ಅಂತಕೊಂಡು ಆಗ್ರಹ. ಅದರಲ್ಲೂ ವಿಶೇಷವಾಗಿ 4 ದಶಕಗಳ ಸಂಬಂಧವನ್ನು ಇಟ್ಕೊಂಡು ಪಕ್ಷನಿಷ್ಠೆಯಿಂದ ಹಾಗೂ ಸಮಾಜದ ದೃಷ್ಟಿಯಿಂದ ಹೊಸತನವನ್ನು ತಂದು ಕೊಟ್ಟಿರ್ತಕ್ಕಂಥ ಕಾಶ್ಯಪ್ರವರು ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ಸಮಾಜಕ್ಕೆ ನಿರೀಕ್ಷೆ ಮಾಡೋಕ್ಕಿಂತನೂ ನಮ್ಮ ನಿರೀಕ್ಷೆ ರಾಜ್ಯಕ್ಕೆ. ಒಬ್ಬ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿನ ನಾವು ಮಂತ್ರಿ ಸ್ಥಾನ ಮಾಡಿದರೆ ಸಮಾಜಕ್ಕೆ 2ನೇ ಭಾಗ ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕ್ರಿಯಾಶೀಲವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಮೀಸಲಾತಿ ವಿಚಾರವಾಗಿ ಹಿಂದೂ ಭರವಸೆ ಕೊಟ್ಟರು, ಹಿಂದಿನ ಸರ್ಕಾರದಲ್ಲೂ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದ್ರು, ಬಿಜೆಪಿ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಅವಕಾಶ ಕೊಡಿದ್ರು. ಇನ್ನು ನಿಮ್ಮ ಬೇಡಿಕೆ ಸಲ್ಲಿಸ್ತಾ ಇದ್ರು ಹೊರತು ಅಧಿಕಾರ ವಹಿಸ್ಕೊಂಡವ್ರು ಏನ್ ಮಾಡಿದ್ರು? ಮೀಸಲಾತಿ ವಿಚಾರವಾಗಿ ವಿವರ ಮಾತಾಡಲಿಕ್ಕೆ ಇದು ಸಮಯ ಅಲ್ಲ.
ಆದರೂ ಕೂಡ ಒಂದು ವಿಷಯ, ಮೀಸಲಾತಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಸಂವಿಧಾನದ ಪ್ರಕಾರ 15/4, 16/4 ಪ್ರಕಾರ ದೇಶದಲ್ಲಿ ವಾಸಿಸ್ತಕ್ಕಂಥ ಸರ್ವ ಜನಾಂಗದವರಿಗೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮೀಸಲಾತಿ ಕೊಡಬೇಕು, ಮೀಸಲಾತಿ ಕೊಡಲೇಬೇಕು. ಇದು ನಮ್ಮ ಆಶಯ ಅಲ್ಲ, ಸಂವಿಧಾನದ ಶಿಲ್ಪಿ ಅವರ ಅಂಬೇಡ್ಕರ್ ಅವರ ಆಶಯ. ನಿಯೋಜಿತ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀರಾ? ಡಿ.ಕೆ. ಶಿವಕುಮಾರ್ ಅವರನ್ನ ಹೇಗೆ ಮನವಿ ಕೊಡ್ತೀರಾ? ಇಲ್ಲ ಹೈಕಮಾಂಡ್ಗೆ ಪತ್ರ ಬರೀತಾರೆ, ಏನ್ ಮಾಡ್ತೀರಾ? ಹೇಗೆ ನಮ್ಮ ಕಾರ್ಯತಂತ್ರ ಭೇಟಿಯಾಗಿದ್ದೀವಿ. ನಿನ್ನೆ DCM, ಹಿಂದಿನ DCM, ಈಗಿನ ಭಾವಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭಾಳ ಸ್ಪಂದನೆ ಮಾಡಿದ್ದಾರೆ. ರಾತ್ರಿ ಸಮನ್ವಯ ಅಧ್ಯಕ್ಷ ಆಗ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ವಿ. ಅವರು ಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಮಾತಾಡಿಬಿಟ್ಟು ನಾವು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ನಾವು ಮತ್ತೆ ಇವತ್ತು ಸಾಯಂಕಾಲ ಡೆಲ್ಲಿಗೆ ಹೋಗಿಬಿಟ್ಟು ಕೆ.ಸಿ. ವೇಣುಗೋಪಾಲ್, ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಎಲ್ಲ ಸಮುದಾಯಗಳು ಜಾತಿ ಸಮೀಕರಣದ ಮೇಲೇನೆ ಕ್ಲೇಮ್ ಮಾಡ್ತೇವೆ, ನಮ್ಗೆ ಆ ಮಿನಿಸ್ಟರ್ ಬೇಕು, ಉಪಮುಖ್ಯಮಂತ್ರಿ ಬೇಕು. ಸರ್ಕಾರದಲ್ಲಿ ಇರೋದೇ 36 ಮತ್ತೆ ಉಪಮುಖ್ಯಮಂತ್ರಿ ಸೃಷ್ಟಿ ಇಲ್ಲ ಈಗ ಬರ್ತಾ ಇದೆ. ಅದೆಲ್ಲ ಇದ್ದು ಕೂಡ ನಿಮ್ಗೆ ಬೇಕು ಅನ್ನೋದು ಎಷ್ಟು ವಾಸ್ತವ? ಇದು ಬೇಡಿಕೆ ಅನ್ನೋದು ಸಾಮಾನ್ಯ, ಪ್ರತಿಯೊಬ್ಬ ಸಮುದಾಯದ ಶಾಸಕರಿಗೆ ಬೇಡಿಕೆ ಇದ್ದೇ ಇರುತ್ತೆ. ಆದರೆ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷ ಮತ್ತು ಸರ್ಕಾರ, ಹೈಕಮಾಂಡು. ಅವ್ರು ಏನು ನಿರ್ಧಾರ ಮಾಡ್ತಾರೆ ನಾವು ಸ್ವತಃ ಮಾಡ್ತೀವಿ. ಒಂದು ವೇಳೆ ಸಮುದಾಯನ ಅಂದ್ರೆ ದೊಡ್ಡ ಸಮುದಾಯ ಅಂತ ಹೇಳಿದ್ರಿ, ಸಮುದಾಯನ ಆ ಒಂದು ಸರ್ಕಾರ ಮತ್ತು ಅಲ್ಲಿ ಮುಖಂಡರು ನಿಮಗೆ ಇದು ಮಾಡಿಲ್ಲ ಅಂದ್ರೆ ಅಪ್ ಟು ದ ಮಾರ್ಕ್ ಮಾಡಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ನಮ್ಮ ನಿರ್ಧಾರ ಖಂಡಿತವಾಗಲೂ ಇಷ್ಟು ವರ್ಷ ನಡ್ಕೊಂಡ್ಬಂದೀವಿ, ಈಗೂ ನಡೆಯಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಇದು ಪ್ರತಿಫಲ ಸಿಗ್ಬೋದು. ಇನ್ನೇನು ಚುನಾವಣೆ ಭಾಳ ದಿವಸ ಇಲ್ಲ, 2028, 2 ವರ್ಷ, ಅವಾಗ ಸಮಾಜ ನಿರ್ಧಾರ ಮಾಡುತ್ತೆ. ಅಂದ್ರೆ ಒಂದ್ ಕಡೆ ಬ್ಲಾಕ್ ಮೇಲ್ ತಂತ್ರನ ಹೇಗೆ? ನೆವರ್, ಯಾವತ್ತು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ಬ್ಲ್ಯಾಕು ಗೊತ್ತಲ್ಲ ನಮಗೆ, ಗ್ರೀನು ಗೊತ್ತಲ್ಲ, ಬರೀ ನಾನು ವೈಟ್ ಗೊತ್ತಲ್ಲ. ಸರ್, 2008ರಲ್ಲಿ ದಿಂಡೂರವರು ನೀವು ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ. ಹರಿಹರ ಪೀಠ ಆರಂಭ ಆಗುವಂತ ಸಂದರ್ಭದಲ್ಲಿ ಬೆಂಗಳೂರು ಪ್ರೆಸ್ ಮೀಟ್ ಮಾಡಿದ್ರಿ. ಇದೇ ಮಾತಾಡಿದ್ರಿ, ಮುಂದೆ ಪೀಠ ಮಾಡೋ ಉಪಯೋಗ ಆಗುತ್ತೆ ಅಂತ. ನಿಮ್ಮ ಪಂಚಮ ಶಾಲೆಯವರು ಮಾಡಿದ 2 ಪೀಠ ಉಳಿಸ್ಕೊಳಕ್ ಆಗಿಲ್ಲ. ನಿಮ್ ಕೈ 5 ಪೀಠ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀವಿ. ನೀವು ಒಂದಾಗಿದ್ದೀರಾ ಅಂತ. ನೀವು 5 ಪೀಠ ಮಾಡಕ್ ನಿರಾಣಿ ಒಂದು ಗ್ರೂಪು, ಕಾಶಪ್ಪನವ್ರ ಗ್ರೂಪು, ನಿಮ್ದೊಂದು ಗ್ರೂಪು, ಎತ್ತಾಳದೊಂದು ಗ್ರೂಪು, ಎಲ್ಲವೂ ದೊಡ್ಡ ಸಮಾಜದಲ್ಲಿ ನೀರು ಹರಿಯುತ್ತದೆ. ಹರಿದ ನೀರು ಎಲ್ಲಿ ಹೋಗುತ್ತೆ? ಸಮುದ್ರ ಸೇರುತ್ತೆ. ಆದ್ದರಿಂದ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಮಾಜ ಒಟ್ಟಾಗಿದೆ, ತಳಮಟ್ಟದಲ್ಲಿ ಆಶಾಭಾವನೆ ಇದೆ. ಖಂಡಿತವಾಗಲೂ ಅದಕ್ಕೊಂದು ಸೂಕ್ತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ. ಬಿ.ವೈ. ಪಾಟೀಲ್ 4 ಬಾರಿ ಗೆದ್ದಿದ್ದಾರೆ. ಆನಂದ ಇನ್ಮೇಲೆ 3 ಬಾರಿ, ಇವರು 2ನೇ ಬಾರಿ, ಕಾಶಪ್ಪನವ್ರು 2ನೇ ಬಾರಿ. ಈ ಸೀನಿಯಾರಿಟಿ ಪ್ರಕಾರ ಕೇಳ್ತೀರಾ ಇಲ್ಲ ಒಂದು ಕಾಶಪ್ಪನವ್ರಿಗೆ ಕೊಡಬೇಕು ಅಂತ ಕೇಳ್ತೀರಾ ಅಂತ? ನೋಡಿ, ನಮ್ಮ ಆಯ್ಕೆ 3 ಇದ್ದಾವೆ. ಒಂದು DCM, 2 ಸಚಿವ ಸ್ಥಾನ. ಅದರಲ್ಲಿ ಒಂದು ಕಾಶಪ್ಪನವ್ರಿಗೆ ಕೊಟ್ಟರೆ ಇನ್ನೂ 2 ಯಾರಿಗೆ ಕೊಡ್ತಾರೆ ಕೊಡಲಿ. ಒಂದು ಸಚಿವ ಸ್ಥಾನ ಕೊಡ್ಬೇಕಾ DCM ಕೊಡ್ಬೇಕಾ ಅಂತ ಸರ್ ಕ್ಲಾರಿಟಿ ಇಲ್ಲ ನಿಮ್ದು. ಆಯ್ಕೆ ಪಕ್ಷಕ್ಕೆ ಬಿಟ್ಟಿದ್ದು, ಸರ್ಕಾರಕ್ಕೆ ಬಿಟ್ಟಿದ್ದು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ಗೆ ಬಿಟ್ಟಿದ್ದು. ನಮ್ಮ ಬೇಡಿಕೆ, ನಾವು ಕೇಳುವ ಸ್ಥಾನದಲ್ಲಿದ್ದೇವೆ, ಅವರು ಕೊಡುವ ಸ್ಥಾನದಲ್ಲಿದ್ದಾರೆ. ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಮುಂದಿನ ನಡೆ ಏನಿರುತ್ತೆ ನಿಮ್ದು? ಹೇಳಿ. ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ, ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಮುಂದೆ ನಿಮ್ಮ ನಡೆ ಏನಿರುತ್ತೆ? ನಮ್ಮ ನಿರ್ಧಾರ ಮತ್ತೆ ಹಕ್ಕೋತಾಯ, ಮತ್ತೆ ಅವರ ಮನವೊಲಿಸುವಿಕೆ ಅಷ್ಟೇ ನಮ್ಮದು. ಈಗ ಇಸ್ರೇಟ್ರೊಳಗೆ ಬೇರೆ ಬೇರೆ ಪಂಗಡಗಳು, ಪಂಚಮಸಾಲಿ ಇದ್ದಾರೆ, ರೆಡ್ಡಿ ಇದ್ದಾರೆ, ಸಾದ್ರಿ ಇದ್ದಾರೆ, ಬಣಜಿಗರಿದ್ದಾರೆ, ನೋಡುಗರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ 2-3 ಸ್ಥಾನವನ್ನ ಕೇಳ್ತಾ ಇದ್ದಾರೆ. ಹಿಂಗಾದ್ರೆ ಲಿಂಗಾಯತರಿಗೆ ಕಳೆದ ಬಾರಿಗಿಂತ ಜಾಸ್ತಿ ಸೀಟ್ ಸಿಕ್ಕಂಗೆ ಆಗುತ್ತೆ.
ಹಾಗಾಗಿ ಸರ್ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನ ಒಂದು ಸರ್ಕಾರದ ನಡೀತಾ ಇದೆ. ಕಳೆದ ಬಾರಿ ಹಂಗೆ 8 ಸ್ಥಾನ ಕೊಡಬೇಕು ಅಥವಾ ಜಾಸ್ತಿ ಕೊಡ್ಬೇಕಾ ಸರ್? ನೀವು ಕೇಳ್ತಾ 100 ಕೇಳ್ತಾ ಇದ್ರಿ. ಈಗ ಕರ್ನಾಟಕದಲ್ಲಿ 29,604 ಹಳ್ಳಿದಾವೆ, 744 ತಾಲೂಕು, 31 ಜಿಲ್ಲೆ. ಎಲ್ಲವನ್ನು ಒಂದು ನೋಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರಗಳಿಗೆ ಗೊತ್ತು ಯಾರಿಗೆ ಕೊಟ್ಟು ಏನಾಗುತ್ತೆ ಅಂತ ತಿಳ್ಕೊಂಡು ಅವಕಾಶ ಸಿಕ್ಕರೆ ಎಲ್ಲರಿಗೂ ಕೊಡಲಿ. ನಮ್ಮ ವಿರೋಧ ಯಾರಿಗೂ ಇಲ್ಲ. ನಮ್ಮ ಹಕ್ಕನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಇವಾಗ ಕಾಂಗ್ರೆಸ್ ಇಂದ 36 ಸೀಟು ವೀರಶೈವ ಲಿಂಗಾಯತ ಸಮುದಾಯದಿಂದ 37. 36 ಸೀಟ್ ಗೆದ್ದೋಗಿದ್ದಾರೆ. ಓಕೆ. ಅದರಲ್ಲಿ ನೊಳಂಬರು ಕೇಳ್ತಾ ಇದ್ದಾರೆ, ನಗರಸು ಯಾರು ಗೆದ್ದಿಲ್ಲ, ನೊಳಂಬ ಸಮಾಜದವರು ಒಬ್ಬರೊಬ್ಬರು ಗೆದ್ದಿಲ್ಲ, ಅವರು ಕೇಳ್ತಾ ಇದ್ದಾರೆ. ಪಂಚಮಾದಿನ ಕೇಳ್ತಾ ಇದ್ದಾರೆ, ಜಂಗಮ ಸಮಾಜದಿಂದನೂ ಒಬ್ರು ಗೆದ್ದಿದ್ದಾರೆ, ಅವರು ಸಹ ಕೇಳ್ತಾ ಇದ್ದಾರೆ. ಈ ತರ ನೀವು ಹೋದ್ರೆ ಎಲ್ಲಾ ಬಾರಿ 10 ಮಂತ್ರಿಗಳು ಕೊಡೋರು, ಈ ಸರಿ 7 ಕೊಟ್ಟಿದ್ರು ಅಷ್ಟೇ. 36 ಜನಸಂಖ್ಯೆ ಕಳಿಸಿರೋದು ಸರ್ಕಾರದಲ್ಲಿ ಬರೀ 7 ಕೊಟ್ಟಿದ್ರಿ. ನಿಮ್ಮ ಒಂದು ಒಳ ಪಂಗಡಗಳ ಕಿತ್ತಾಟದಿಂದ ಈ ಪಕ್ಷ ನಿಮ್ ಕಡೆಗಣಿಸಿದೆ ಅಂತ ನಾನು ಹೇಳ್ತೀನಿ. ಸಮಾಜ ಕಡೆಗಣಿಸಿದೆ. ಇದು ಕಳೆದ 77 ವರ್ಷದಲ್ಲಿ ನಡ್ಕೊಂಡು ಬಂದಿದೆ. ಇವತ್ತೇನು ಹೊಸದಾಗಿ ಅಲ್ಲ. ಅವ್ರಿಗೆ ಸರ್ಕಾರ ಮಾಡೋದು ಗೊತ್ತು ಯಾವ ಸಮುದಾಯಕ್ಕೆ ಹೇಗೆ ಕೊಡಬೇಕಂತ ತಿಳ್ಕೊಂಡು. ನಮ್ಮ ಬೇಡಿಕೆ ಆಗ ಇದ್ದೇ ಇರುತ್ತೆ. ಅಂತಿಮ ನಿರ್ಣಯ ಅವ್ರಿಗೆ ಬಿಟ್ಟಿತ್ತು. ಎನಿ ಮೋರ್ ಕ್ವಶನ್ಸ್? ಬೇರೆ ಕೇಳ್ಬೋದಾ? ಕೇಳಿ. ಪೀಠ ಪಂಚಪೀಠ ಮಾಡ್ತೀವಿ ಅಂತ ಬಂದು ಹುಬ್ಳಿ ಸಭೆ ಸೇರಿ ನೀವು ಹಾಂ, ಪಂಚಪೀಠಗಳನ್ನ ಮಾಡಕ್ ಹೊರಟ್ರಿ. 2 ಪೀಠ ಮಾಡಿದ್ದು ಉಳ್ಕೊಳಕಾಗಿಲ್ಲ. ಆಯ್ತು. ಅದೇ ಜಿಡ್ಡೂರವರೆಗೂ ಉಮಾಪತಿವರೆಗೂ 2008 ಪ್ರೆಸ್ ಮೀಟ್ ನಡೆದಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದಲ್ಲ ಒಂದು ದಿನ ಕಣ್ಣೀರ್ ಹಾಕ್ತೀರಾ ನೀವಿಬ್ರು ಅಂತ. ಬಹುಶಃ ನಿಮ್ಗೆ ಜ್ಞಾಪನ ಇದೆಯಲ್ವಾ? ನಾನು ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗಿ ಹೇಳಿದ್ದೆ ಅವತ್ತು. ನೆನಪಿದೆ. ಅದೇ ರೀತಿ ನಿಮ್ಮ ಪೀಠಗಳಲ್ಲಿ ಲೆಕ್ಕದ ಬಗ್ಗೆ ಇದ್ರ ಬಗ್ಗೆ ಗಲಾಟೆಗಳಾಗಿ ಇಬ್ರು ಕಣ್ಣೀರ್ ಹಾಕಿದ್ರಿ. ಮುಂದೆ 5 ಪೀಠ ಆದಾಗ ಯಾವ ರೀತಿ ನೀವು ಒಗ್ಗಟ್ಟಾಗಿರ್ತೀರಾ ಅಂತ. ಇದು ಟ್ರಯಲ್ ಅಂಡ್ ಎರರ್ ಪೀಠಗಳು ಮಾಡಿದ್ದು. ನಮ್ಮೇನು 1000 ವರ್ಷ ಇತಿಹಾಸ ಇಲ್ಲ. ಕೇವಲ 18 ವರ್ಷದ ಇತಿಹಾಸ. ಕೇವಲ 18 ವರ್ಷಗಳಲ್ಲಿ ರಾಜ್ಯದಲ್ಲಿ ತಲೆ ನಿಲ್ತಕ್ಕಂಥ ಪೀಠವನ್ನು ಕಟ್ಟಿದ್ದೇವೆ. ಸ್ವಲ್ಪ ವಿನ್ಯಾಸ ಬರ್ಬೋದು, ಯಾರು ಬರಂಗಿಲ್ಲ. ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಸಮಾಜಕ್ಕಿದೆ. ವೇಟ್ ಮಾಡಿ, ಕಾದು ನೋಡಿ.